ಸುಳ್ಳು ಪ್ರಚಾರಗಳನ್ನ ಮಾಡಿಕೊಂಡು ಹಲವು ಸುಳ್ಳುಗಳನ್ನ ಇವತ್ತು ಹೇಳಲಾಗ್ತಾ ಇದೆ. ಕಿರಣ್ ರಿಜಿಜು ಈ ವಕ್ಫ್ ಬಿಲ್ ಅನ್ನ ಪ್ರೆಸೆಂಟ್ ಮಾಡುವ ಮೊದಲ ಲೋಕಸಭೆಯಲ್ಲಿ ಈ ನಾಡಿನ ಜನತೆಯ ಮುಂದೆ ಒಂದು ಸುಳ್ಳನ್ನು ಹೇಳಿದ್ರು. ಏನು ಅಂತ ಹೇಳಿದ್ರೆ, ತಮಿಳುನಾಡಿನಲ್ಲಿ ಒಂದು ಹಳ್ಳಿಯೇ ಅದು ವಕ್ಫ್ ಜಮೀನ್ ಆಗಿದೆ ಅಂತ ಹೇಳಿ, ತಿರುಚಿಯ ಪಕ್ಕದ ಒಂದು ಜಮೀನೆ ಇಡೀ ಒಂದು ಹಳ್ಳಿಯೇ 1500-2000 ಎಕರೆ ಒಂದು ಹಳ್ಳಿ, ಒಂದು ಗ್ರಾಮ ವಕ್ಫ್ ಜಮೀನ್ ಆಗಿದೆ, ಅಲ್ಲಿ ವಾಸ ಮಾಡ್ತಾ ಇದ್ದಾರೆ ಅನ್ನುವಂತಹ ಸುಳ್ಳನ್ನು ಹೇಳಿದ್ರು. ಜೆಪಿಸಿ ತಮಿಳುನಾಡಿಗೆ ಹೋದಂತ ಸಂದರ್ಭದಲ್ಲಿ ಜೆಪಿಸಿಯ ಮುಂದೆ ಅಲ್ಲಿನ ರೆವಿನ್ಯೂ ಸೆಕ್ರೆಟರಿ, ಅಲ್ಲಿನ ಜಿಲ್ಲಾಧಿಕಾರಿ, ಅಲ್ಲಿನ ವಕ್ಫ್ ಅಧಿಕಾರಿ ಎಲ್ಲ ಅಧಿಕಾರಿಗಳು ಹೇಳಿದ್ರು ಇದು ಸುಳ್ಳು, ಅಂತ ಒಂದು ಘಟನೆ ಇಲ್ಲ ಅಂತ ಹೇಳಿ. ಇವತ್ತು ಮಾಧ್ಯಮಗಳು ಸುಳ್ಳನ್ನು ಪ್ರಚಾರ ಮಾಡ್ತಾ ಇದೆ. ಎಲ್ಲೆಂದರಲ್ಲಿ ಸಿಕ್ಕಿದ ಭೂಮಿಯನ್ನೆಲ್ಲ ವಕ್ಫ್ ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳಿ. ವಕ್ಫ್ ಅನ್ನುವಂಥದ್ದು ಹಾಗಲ್ಲ. ವಕ್ಫ್ ಅನ್ನುವಂಥದ್ದು ಅದು ಈ ಸಮುದಾಯದ ಬಲಾಢ್ಯರು, ಹಿರಿಯರು, ದಾನಿಗಳು ಅಲ್ಲಾಹನ ಹೆಸರಿನಲ್ಲಿ ದಾನ ಕೊಟ್ಟದ್ದು. ಇಲ್ಲಿ ಸರ್ಕಾರದ ಜಮೀನಿಲ್ಲ. ಸರ್ಕಾರದ ಜಮೀನು, ಕೆಲವು ಸ್ಮಶಾನ ಜಮೀನು ಸರ್ಕಾರ ಗ್ರಾಂಟ್ ಮಾಡಿರೋದಿರ್ಬೋದು, ಅದು ಬಿಟ್ರೆ ಇದು ಸರ್ಕಾರದ ಜಮೀನಲ್ಲ. ಇವತ್ತು ಇವರು ನಿನ್ನೆ ಪಾರ್ಲಿಮೆಂಟ್ ಅಲ್ಲಿ ದೊಡ್ಡ ದೊಡ್ಡ ಭಾಷಣ ಮಾಡಿದ್ರು, ಅಮಿತ್ ಶಾ ಸೇರಿ ಬೇರೆ ಎಲ್ಲರೂ ಕೂಡ. ಏನು ಅಂತ ಹೇಳಿದ್ರೆ, ಇದು ಮುಸ್ಲಿಮರ ಪರ, ಇದು ಬಡ ಮುಸ್ಲಿಮರ ಪರ ಅಂತ ಹೇಳಿ ಮೊಸಳೆ ಕಣ್ಣೀರನ್ನ ಸುರಿಸಿದ್ರು. ಮುಸಲ್ಮಾನರ ಪರನ ನೀವು? ಎಷ್ಟು ಮೆಂಬರ್ ಆಫ್ ಪಾರ್ಲಿಮೆಂಟ್ ಇದ್ದಾರೆ ಬಿಜೆಪಿಯ? 240ರಲ್ಲಿ ಎಷ್ಟು ಜನ ಬಿಜೆಪಿ ಎಂಪಿ ಇದ್ದಾರೆ? ಎಷ್ಟು ಜನಕ್ಕೆ ನೀವು ಟಿಕೆಟ್ ಸಿಕ್ಕಿದ್ರಿ? ನಿಮ್ಮ 17-18 ರಾಜ್ಯಗಳಲ್ಲಿ ನಿಮ್ಮ ಸರ್ಕಾರ ಇದೆಯಲ್ಲ, ಎಷ್ಟು MLA ಗಳಿದ್ದಾರೆ? ಎಷ್ಟು ಮಿನಿಸ್ಟರ್ ಮಾಡಿದ್ರಿ ನೀವು? ಕೇಂದ್ರದಲ್ಲಿ ಒಬ್ಬ ಮಿನಿಸ್ಟರ್ ಇಲ್ಲ ಮೈನಾರಿಟಿಯ. ಅದು ಹೋಗ್ಲಿ, ಅಷ್ಟು ಬೇಡ. ಏನು ಶಾಲಾ ಮಕ್ಕಳಿಗೆ ಕೊಡುವಂತ ಸ್ಕಾಲರ್ಶಿಪ್ ಅನ್ನು ಕಿತ್ಕೊಂಡವರು, ನಾಚಿಕೆ ಕಟ್ಟೋರು ಬಿಜೆಪಿ ನೀವು.